ಈ ಜರ್ಸಿಗೆ ಯಪ್ಪ ಈ ಸರಿ ಎಲ್ಲಿ ಮತ್ತೆ ಬಿಟ್ಟು ಹೋಗ್ಬಿಟ್ಟು ಜರ್ಸಿನ ಅಂತ ಅಂದ್ಕೊಂಡೆ ನಾನು. ಈಗ ಬಸ್ ಹೋದ್ರೂ ಪರವಾಗಿಲ್ಲ ಗುರು, ಫಸ್ಟ್ ನಂಗೆ RCB ಕನ್ಫರ್ಮಾಗಿ ಜರ್ಸಿ ಇದೆಯಾ ಇಲ್ಲ ಅಂತ ಒಂದ್ಸರಿ ಬ್ಯಾಗ್ ಚೆಕ್ ಮಾಡಿದಾಗ ಇರಲಿಲ್ಲ. ಇಷ್ಟಾಯ್ತು ನೋಡಿ ಗಾಯ್ಸ್ ಕತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಮಕ್ಕಳು ಲಗೇಜ್ ತೊಗೊಂಡೋಗೋ ಸ್ಥಳಗಡೆ ಅಷ್ಟು ಇಲ್ಲಿ ಬಂದರೆ ಯಾರೂ ಇಲ್ಲ. ಆ ಮೆಸೇಜ್ ನಮಗೆ ಬರ್ತಾ ಇದ್ದಂಗೆ ಏನು ಮಾಡಿದ್ವಿ ಅಂತಂದರೆ ಇಮಿಡಿಯೇಟ್ ಪ್ಲ್ಯಾನ್ ಚೇಂಜ್ ಮಾಡಿ ಆ್ಯಂಡ್ ಲಂಡನ್ ಗ್ಯಾಟ್ವಿಕ್ ಏರ್ಪೋರ್ಟಿಂದ ನಮ್ಮ ಮನೆಯವರೆಗೂ ಇದೇ ಜರ್ಸಿಯಲ್ಲೇ ಬರ್ತಾ ಇದ್ದೀನಿ ನಾನು. ಇಟ್ಸ್ ಓಕೆ ರಮಣ್, ದಿಸ್ ಇಸ್ ಪಬ್ಲಿಕ್ ಪ್ಲೇಸ್. ಗೇಟ್ ನಂಬರು 55 ಅಂದ್ಕೊಂಡು 55 ಹತ್ರ ಬಂದೆ ನಾನು. ಯು ಸೈಡ್ 55 ರೈಟ್? ಸಾಹಸ ಪಟ್ಕೊಂಡು ಫ್ಲೈಟ್ ಒಳಗಡೆ ಬಂದು ಕೂತ್ಕೊಂಡಿದ್ದೀವಿ. ನಾನು ಬೇರೆ ಸೀಟಲ್ಲಿ ಕೂತಿದ್ದೀನಿ, ರಮಣ್ ಬೇರೆ ಸೀಟಲ್ಲಿ ಕೂತಿದ್ದಾನೆ. ಸೊ ಅಲ್ಲಿಗೆ ಈ ಒಂದು ಪಾರ್ಟ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ ಏನಿದ್ರು ಬೆಂಗಳೂರಲ್ಲಿ ಸಿಗೋಣ ಗೈಸ್, ಅಲ್ಲಿ ತನಕ ಟೇಕ್ ಕೇರ್. ಸೊ ಇಲ್ಲಿರೋ ಮಾನಿಟರಲ್ಲಿ ಫ್ಲೈಟ್ ಟೇಕ್ ಆಫ್ ಹೋಗಿನ ಮುಂಚೆ ಎಮರ್ಜೆನ್ಸಿ ಆ್ಯಂಡ್ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಇದ್ದಾರೆ ಗೈಸ್. ಅನ್ಕೊತಾ ಇದ್ದಂಗೆ ನನಗೆ ಊಟ ತಂದುಕೊಟ್ರು ಅವರು. ನನಗೆ ಚಿಕನ್ ಟಿಕ್ಕಾ ಮಸಾಲ ವಿತ್ ರೈಸ್, ಡೆಸರ್ಟ್, ಸಲಾಡ್, ಬ್ರೆಡ್ ಆ್ಯಂಡ್ ಬಟರ್ ಆ್ಯಂಡ್ ಡ್ರಿಂಕ್ಗೆ ಪೆಪ್ಸಿನ ತೊಗೊಂಡೆ ನಾನು. ಬೋರ್ ಆಗ್ತಾಯಿತ್ತು ಅಂತ ಅಲ್ಲಿದ್ದಂಥ ಮಾನಿಟರಲ್ಲೇ ಇಂಟರ್ಸ್ಟೆಲ್ಲರ್ ಮೂವಿನ ನೋಡಿದೆ. ಸೈಕಾಗಿತ್ತು ಮೂವಿ ಮಾತ್ರ. ಅದಾದಮೇಲೆ ಗೇಮ್ಸ್ ಆಡಿದೆ ಸ್ವಲ್ಪ ಹೊತ್ತು. ನಾನು ಆಡಿದ ಗೇಮ್ ಬಂದು ಆ್ಯಂಗ್ರಿ ಬರ್ಡ್ಸ್. ನನ್ನ ಮುಂದೆ ಒಬ್ರು ಇಲ್ಲಿ ಆಂಟಿ ಕೂತಿದ್ದಾರೆ. ಏನಂತಂದರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಡೀ ಪ್ಲೇಸ್ಟೋರಲ್ಲಿರೋ ಗೇಮ್ಸ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಬಂದಿದ್ದಾರೆ. ಯಾವುದನ್ನು ಬಿಟ್ಟಿಲ್ಲ ಅನಿಸುತ್ತೆ. ಇಡೀ ಫ್ಲೈಟ್ ಪೂರ್ತಿ ಗೇಮ್ಸ್ ಆಡಿದ್ದಾರೆ ಗೈಸ್. ಲಿಟ್ರಲಿ ಯಾವುದು ಗೇಮ್ಸ್ನೂ ಬಿಟ್ಟಿಲ್ಲ. ನಿಮ್ಗೆ ಯಾಕೆ ಬೇಕದು? ನೆಕ್ಸ್ಟ್ ಲೆವೆಲ್ ಅಲ್ಲ, ಏನೋ ಬಿಡಿ. ನೋ ಕಾಮೆಂಟ್ಸ್. 6.5 hours later. ಸೊ 6.5 hours ಫ್ಲೈಟ್ನ ಮುಗಿಸ್ಕೊಂಡು ಇವಾಗ ನಾವು ಬಹ್ರೇನ್ ರೀಚ್ ಆಗಿದ್ದೀವಿ. ಬಹ್ರೇನಲ್ಲಿ ಸೆಕ್ಯೂರಿಟಿ ಇನ್ನೊಂದು ಚೆಕ್ ಇತ್ತು, ಅದನ್ನು ಮುಗಿಸ್ಕೊಂಡು ನಾನು ಮತ್ತು ರಮಣ್ ಇಬ್ಬರೂ ಇವಾಗ ಡಿವೈಡ್ ಆಗ್ತೀವಿ. ಅವ್ನು ಚೆನ್ನಾಗಿ ಹೋಗ್ತಾನೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಬೆಂಗಳೂರಿಗೆ ಬರ್ತೀನಿ. ಸೊ 1 hour ಅಷ್ಟೇ ಲೇ ಓವರ್ ಇರೋದು ನಮಗೆ. ಸೊ ವಿ ಆರ್ ರಶಿಂಗ್ ಟುವರ್ಡ್ಸ್ ಅವರ್ ಗೇಟ್ಸ್. ಬಹ್ರೇನಲ್ಲೇನೋ ಇದ್ದೀನಿ, ಬಟ್ ಮ್ಯಾಚ್ ಏನಾಗಿದೆನೋ ಏನೂ ಅಪ್ಡೇಟ್ ಇಲ್ಲ ನನಗೆ. ಕ್ರಿಕ್ ಬಸ್ಸು ವರ್ಕ್ ಆಗ್ತಾಯಿಲ್ಲ, ನೆಟ್ವರ್ಕೇ ವರ್ಕ್ ಆಗ್ತಾಯಿಲ್ಲ ಫಸ್ಟ್ ಆಫ್ ಆಲು. ಹೋಪ್ಫುಲಿ ನಮ್ಮವ್ರಂತೂ ಸಕ್ಕದಾಗಿ ಆಡ್ತಾ ಇದ್ದಾರೆ ಅಂತ ಅನ್ಕೊತೀನಿ. RCB ಅಲ್ವಾ, ಆಲ್ವೇಸ್ ಆಡ್ತಾರೆ. ಅದು ಹೊರಗಡೆ ಮ್ಯಾಚ್ ಬೇರೆ, ಡೆಲ್ಲಿ ಮೇಲೆ ಪಕ್ಕ ಚೆನ್ನಾಗಿ ಆಡ್ತಾ ಇರ್ತಾರೆ ಅಂತ ಅಂದ್ಕೊತೀನಿ. ಒನ್ ಸೆಕೆಂಡ್ ಡಿಯೋರಲ್ಲಿ ಒಂದು ಪರ್ಫ್ಯೂಮ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನಮಗಿಲ್ಲ ಒಬ್ರು RCB ಫ್ಯಾನ್ ಸಿಕ್ಕಿದ್ದಾರೆ. ಅವರೇನೋ ಹೇಳ್ತಾರಂತೆ RCBಗೆ ಈ ಸಾಲ ನಮ್ದೇ ಕಪ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಈ ಸಾಲ ನಮ್ದೇ ಕಪ್. ಎಲ್ಲಿ ನೋಡಿದ್ರು RCB ಫ್ಯಾನ್ಸ್ ಎಲ್ಲ ಕಡೆನೇ ಇದ್ದಾರೆ. ಬಹ್ರೇನಲ್ಲಿ ಕೂಡ ಒಬ್ರು ಸಿಕ್ಕಿದ್ರು. ನಾನು ಇಲ್ಲಿ ಪರ್ಫ್ಯೂಮ್ ತೊಗೊಳ್ಳೋಣ ಅಂತ ಬಂದೆ. ಸೊ ಇವ್ರು ಸಿಕ್ಕಿದ್ರು. ಸೊ ಜೈ RCB. ಜೈ RCB. ನಾಟ್ ಕಮಿಂಗ್, ನಾಟ್ ಟೇಕಿಂಗ್ ಒನ್ ಕಪ್ ಆಲ್ಸೋ. ಸೇಮ್ CSK 23-21 ಲಾಸ್ಟ್. ಯು ಸೇ 5 years. CSK ಮತ್ತು RCBದು ಮತ್ತೆ ಜಗಳ ಆಗ್ತಾ ಇದೆ ಇಲ್ಲಿ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. CSK ಆಲ್ಸೋ 7. ನೋ ಕಮಿಂಗ್ ಅಪ್. ಓಕೆ ಬೈ. ಬಟ್ ಚೆನ್ನೈ ಫ್ಯಾನ್ಸ್ ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ಅಷ್ಟೇ. ಓಕೆ ಬ್ರೋ, ಸಿಗೋಣ ಆಮೇಲೆ. ಫೈನಲಿ ನಮ್ಮ ರಮಣ್ಣಿಗೆ ಒಂದು ಬಾಯ್ ಇಡೋವಂಥ ಒಂದು ಟೈಮ್ ಇವಾಗ. ಬಿಕಾಸ್ ನನಗೆ ಬೇಗ ಹೋಗ್ಬೇಕು, ಅವ್ನಿಗೆ ಇನ್ನೊಂಚೂರು ಲೇಟ್ ಇದೆ ಫ್ಲೈಟು. ಸೊ ಎನಿಥಿಂಗ್ ಯು ವಾಂಟ್ ಟು ಸೇ ರಮಣ್ ಬಿಫೋರ್ ಲೀವಿಂಗ್? RCB. RCB ರಮಣ್. RCB. ಅವ್ನು CSK ಫ್ಯಾನ್ ಗಾಯ್ಸ್, ಅದಕ್ಕೆ ಸ್ವಲ್ಪ ಉರ್ಸನ ಹೋಗ್ಬೇಕಾದ್ರೆ ಅಂತ ಅಷ್ಟೇ. ಸೊ ಜೋಕ್ಸ್ ಆಫ್ ವಾಟ್, ಹೋಗ್ತಾ ಇದ್ದಾರೆ ನಮ್ಮ ಹುಡುಗ ಇವಾಗ. First one, second last. Bangalore boarding soon 16B. 16B. Okay, this side, right? Okay. Anything you want to say? Nothing. Okay, see you. Give me a hug. ಸರಿ ಮಚ್ಚ, ಆಮೇಲೆ ಬಂದಾಗ ಸಿಗೋಣ ಆಯ್ತಾ? ವೆಲ್ಕಮ್ ಬ್ಯಾಕ್ ಆ್ಯಂಡ್ ಗಾಯ್ಸ್, ನಾನು ಫೈನಲಿ ನಮ್ಮ ಬೆಂಗಳೂರಿಗೆ ರೀಚ್ ಆಗಿದ್ದೀನಿ. 5 hours ಫ್ಲೈಟ್ ಇತ್ತು. 5 hours ಫ್ಲೈಟ್ನ ಮುಗಿಸ್ಕೊಂತಾದಂಗೆ ಡೈರೆಕ್ಟ್ ಬೆಂಗಳೂರೇ. ಸೊ ಇದೊಂಥರ ಫೀಲಿಂಗ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಯಾವ ಥರ ಅಂತಂದರೆ, ಸೊ ಇಲ್ಲಿಗೆ ಬರ್ತಾದಂಗೆ ಫಸ್ಟ್ ನಾನು ನೋಡಿದೆ ನಮ್ಮ ಕನ್ನಡ ಭಾಷೆನ. ಒಂಥರ ಖುಷಿ ಆಗೋಯ್ತು ಗೈಸ್ ಆ ಕನ್ನಡ ಭಾಷೆ ನೋಡ್ತಾ ಇದ್ದಂಗೆ. ಇದನ್ನು ಇನ್ನೂ ಬೆಸ್ಟ್ ವೇ ಹೆಂಗೆ ಹೇಳ್ಬೋದು ಅಂತಂದರೆ, ಇವಾಗ ಯಾರಾದ್ರೂ ಹೆಣ್ಮಕ್ಳು ಮದುವೆ ಆಗಿರೋರು, ಸೊ ಅವ್ರ ತವ್ರ ಮನೆಗೆ ಹೋದಾಗ ಯಾವ ಥರ ಫೀಲಿಂಗ್ ಇರುತ್ತೆ ಅನ್ನೋ ಗೊತ್ತಿಲ್ಲ. ಬಟ್ ನನಗಿದು ಮೋಸ್ಟ್ಲಿ ಇದೇ ಥರ ಇರ್ಬೋದೇನೋ ಅನಿಸ್ತಾ ಇದೆ. ಸೊ ಏನೇ ಆಗಲಿ ಗುರು, ನಮ್ಮ ಊರು, ನಮ್ಮ ಕನ್ನಡ ನಾಡು,
ಕರ್ನಾಟಕಕ್ಕೆ ಬರ್ತಾದಂಗೆ ಸೊ ಅದಕ್ಕಿರೋ ಫೀಲಿಂಗೇ ಬೇರೆ ಅಲ್ವಾ. ದೇಶದಿಂದ ಹೊರಗಡೆ ಇದ್ದರೆ ನಾನು ಮೊದಲು ಭಾರತೀಯ, ದೇಶದ ಪ್ರಶ್ನೆ ಬಂದರೆ ನಾನು ಮೊದಲು ಭಾರತೀಯ, ರಾಜ್ಯದ ಪ್ರಶ್ನೆ ಬಂದರೆ ನಾನು ಮೊದಲು ಕನ್ನಡಿಗ, ಆಮೇಲೆ ಭಾರತೀಯ. ಸೊ ನನಗೂ ಅದೇ ಆಗ್ತಾ ಇರೋದು ಇವಾಗ. ಅಮೇಸಿಂಗ್ ಆಗಿದೆ ಫೀಲಿಂಗು. ಆ್ಯಂಡ್ ಇನ್ನೊಂದೇನು ಅಂತಂದರೆ ಇಮಿಗ್ರೇಷನ್ಗೆ ಹೋಗಿದ್ದೆ. ಸೊ ಬೇರೆ ಏನೂ ಕೇಳಿಲ್ಲ ಗೈಸ್. ನಾನು ನೋಡಿದ್ರು, ನೀವು RCB ಫ್ಯಾನಾ ಅಂತ ಕೇಳಿದರು. ಹೌದು ಸರ್ ಅಂತಂದೆ. ಸೊ ಪಾಸ್ಪೋರ್ಟ್ ತೊಗೊಂಡು ನೋಡಿಬಿಟ್ಟು ಬಿಟ್ಟು ಕಳಿಸಿದ್ರು. ಬೇರೆ ಇನ್ನೇನು ಕ್ವಶನ್ ಕೇಳಿಲ್ಲ. ಎಲ್ಲಿಂದ ಬರ್ತಾ ಇದೆಯಾ, ಸೊ ಏನೇನು ಪ್ರೊಫೆಷನ್ನು, ವರ್ಕ್ ಮಾಡ್ತಾ ಇದೆಯಾ, ಯಾವರು ಏನೂ ಕೇಳಿಲ್ಲ. ಸೊ RCBಗಿರೋ ಪವರು ಫುಲ್ಲು ಖುಷಿ ಅಲ್ಲ. ಸೊ ಗೊತ್ತಿಲ್ಲ ಯಾರು ಬಂದಿದ್ದಾರೆ ನನ್ನ ಕರ್ಕೊಂಡು ಹೋಗೋದಕ್ಕೆ. ನಾನು ನಮ್ಮಪ್ಪ ಹೇಳಿದ್ದೀನಿ ಬನ್ನಿ ಅಂತ. ಸೊ ಅವರು ನಮ್ಮ ಅಮ್ಮನ ಕರ್ಕೊಂಡು ಬರ್ಬೋದು, ಗೊತ್ತಿಲ್ಲ. ಸೊ ನೋಡೋಣ ಯಾರ್ಯಾರು ಬಂದಿದ್ದಾರೆ ಅಂತ. ಸೊ ಈಗ ನಾನು ಹೋಗಿ ಬ್ಯಾಗ್ನ ಕಲೆಕ್ಟ್ ಮಾಡ್ಕೊಬೇಕು. ಬ್ಯಾಗ್ನ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಸಿಗ್ತೀನಿ ಗೈಸ್. ಅಲ್ಲಿ ಅಲ್ಲವ್ರೆ. ನನ್ನ ಮಗ ಬಂದಿದ್ದಾನೆ. ನಾವು ಫುಲ್ ಖುಷಿಯಾಗಿದ್ದೀವಿ, ಆರಾಮಾಗಿದ್ದೀವಿ. ಇನ್ನ 8 ದಿವಸ 15 ದಿವಸ ಇರ್ತಾನೆ. ಇಲ್ಲೆಲ್ಲ ಕೂಡ ನಮ್ದು ದೀಪಗಳು, ದ್ಯಾವರುಗಳು ಎಲ್ಲ ಇದೆ. ಅದರಲ್ಲಿ ಫುಲ್ ಎಂಜಾಯ್ ಮಾಡ್ತೀವಿ. ಹಾಯ್ ಗೈಸ್. ನಿಮ್ಮ ಮಗ ಬಂದಿರೋದು ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ನನ್ನ ಮಗ ಬಂದಿರೋದು. ಹೌದಾ? ಮತ್ತೆ ಬೆಳಗ್ಗೆ ಯಾಕೆ ನೀವು ತುಂಬಾ ಬೇಗ ಎದ್ದೇಳಲಿಲ್ಲ? ಏನ್ ಮಾಡೋದು, ನಿದ್ದೆ ಮಾಡ್ಬಿಟ್ಟಿದ್ದೆ. ನೋ ಕಾಮೆಂಟ್ಸ್. ನನ್ನ ಮಗ ಎಷ್ಟೊತ್ತು ಬರ್ತಾನೆ ಅದು ನಂಗೆ ಗೊತ್ತಿತ್ತು. ಸುಮ್ಮನೆ ಹೋಗಿ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಸ್ವಲ್ಪ ಲೇಟ್ ಮಾಡಿದೆ ಅಷ್ಟೇ. ಇಷ್ಟೊತ್ತು ಮಾತಾಡಿದ್ದು ನನ್ನ ಬ್ರದರು. ಏನು ಮಾತಾಡಿದ್ದಾರೆ ಹಿಂದೆ ಏನೂ ಗೊತ್ತಿಲ್ಲ. ಫುಲ್ಲು ನಗ್ತಾ ಇದ್ರೆ ಅದಂತೂ ಕೇಳಿಸ್ಕೊಂಡೆ. ಸೊ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ನೋಡ್ಬಿಟ್ಟು ಏನಿದೆ ಅಂತ ಹಾಕ್ತೀನಿ ಗೈಸ್. ಏನಾಗ್ಬಿಟ್ಟ ಆಯ್ತು ಬರೋ ಆಯ್ತು. ಓಕೆ ಗಾಯ್ಸ್, ಮನೆಗೆ ಬಂದಿದ್ದಾಯಿತು. ಇವಾಗ ನಾನು ರೆಸ್ಟ್ ಮಾಡೋ ಟೈಮು. ಯಾಕಂತಂದರೆ ನಾನು ಸರಿಯಾಗಿ ನಿದ್ದೆ ಮಾಡಿಲ್ಲ ಫ್ಲೈಟಲ್ಲಿ. ಸೊ ಆ್ಯಂಡ್ ಟೈಮ್ ಬೇರೆ ಚೇಂಜ್ ಆಯ್ತಲ್ಲ ಇವಾಗ ಲಂಡನ್ಗೂ ಮತ್ತು ಇಲ್ಲಿ ಕರ್ನಾಟಕ ಅದಕ್ಕೆ. ಸೊ ರೆಸ್ಟ್ ಮಾಡಬೇಕು. ಅದಕ್ಕೆ ವ್ಲಾಗನ್ನ ಎಂಡ್ ಮಾಡಬೇಕಲ್ಲ, ಅದಕ್ಕೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೀನು ಬಂದೇನಮ್ಮ, ಇವರು ನಮ್ಮಮ್ಮ. ಸೊ ಹೋಪ್ಫುಲಿ ನಾನು ಬಂದಿರೋದು ನಮ್ಮಮ್ಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಮ್ಮಪ್ಪ ರೆಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮನೆಗೆ ಬರ್ತಾದಂಗೆ RCB ಮ್ಯಾಚ್ ಹಾಕಿದ್ದೀನಿ. ಯಾಕಂತಂದರೆ ನಿನ್ನೆ ಎಲ್ಲೂ ನಂಗೆ RCB ಮ್ಯಾಚ್ ನೋಡೋಕ್ಕೆ ಟೈಮ್ ಆಗಲಿಲ್ಲ, ಬಿಕಾಸ್ ಫ್ಲೈಟಲ್ಲಿದ್ದೆ. ಸೊ ಆ್ಯಂಡ್ ಇನ್ನೇನು ವ್ಲಾಗನ್ನ ಮುಗಿಸೋಣ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತ. ಖುಷಿ ಆಯಿತು ಅಂತಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಗೈಸ್.